ಹಾಯ್ ಗೆಳತಿಯರೇ, ಹೇಗಿದ್ದೀರಾ? ಇವತ್ತು ಸಂಡೇ ನಾನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ರಾಗಿ ಮಸಾಲ ರೊಟ್ಟಿ ಮಾಡ್ತಾಯಿದ್ದೀನಿ. 2-3 ಥರ ಮಾಡ್ತೀನಿ, ಅದರಲ್ಲಿ ಇದು ಒಂಥರ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆ. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಅಂದ್ಕೊಂಡೆ ಒಂದು ಮೋಟಿವೇಶ್ನಲ್ ವರ್ಡ್ ಹೇಳೋಣ ಅಂತ. ಏನು ಅಂದರೆ, ಬೇರೆ ಯಾರಿಗೋಸ್ಕರನೋ ತಲೆ ಕೆಡಿಸ್ಕೊಂಡು ಜೀವನದಲ್ಲಿ ನೊಂದ್ಕೊಂಡು ಬೇಜಾರು ಮಾಡ್ಕೊಂಡಿರೋದಕ್ಕಿಂತ ನಮಗೋಸ್ಕರ, ಅಂದರೆ ಎಸ್ಪೆಷಲಿ ನಮಗೆ ನಮ್ಮ ಮನಸ್ಸಿಗೆ ಖುಷಿ ಆಗೋ ಥರ, ನಮ್ಮ ಮನಸ್ಸಿಗೆ ಅಂತ ಹೇಳ್ಬಿಟ್ಟು ಏನೇನೋ ಮಾಡೋದಲ್ಲ, ಒಳ್ಳೆ ಕೆಲಸ ಮಾಡಿಕೊಂಡು ನಮಗೋಸ್ಕರ ನಾವು ಬದುಕಬೇಕು ಅಂತ ಅನ್ಕೋತೀನಿ. ಗಂಡ ಇರ್ಬೋದು, ಅತ್ತೆ ಮಾವ ಇರ್ಬೋದು, ಅಥವಾ ಇನ್ನೊಂದಿರ್ಬೋದು. ಮೆಂಟಲಿ ಸ್ಟ್ರೆಸ್ಸು, ಕೆಲಸ, ಜಾಬು ಎಲ್ಲ ಇರುತ್ತೆ. ಬಟ್ ಅದರಲ್ಲೇ ಟೈಮ್ ಮಾಡಿಕೊಂಡು ನಮಗೇನು ಖುಷಿ ಆಗುತ್ತೋ ಅದನ್ನು ಮಾಡಿಕೊಂಡು ಒಳ್ಳೆ ರೀತಿಲಿ ನಮಗೋಸ್ಕರ ನಾವು ಟೈಮನ್ನ ಸ್ಪೆಂಡ್ ಮಾಡ್ಕೊಂಡು ಚೆನ್ನಾಗಿರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಹಾಗಾಗಿ ಇದು ಇವತ್ತಿನ ಕಿವಿ ಮಾತು. ಇವತ್ತು ರಾಗಿ ಮಸಾಲ ರೊಟ್ಟಿ ಮಾಡಿದ್ದೀನಿ. ಈ ಥರ ಬರುತ್ತೆ ಅದು, ನೋಡ್ತಾ ಇದ್ದೀರಲ್ಲ. ಏನಿಲ್ಲ, ಇದಕ್ಕೊಂದು ಸ್ವಲ್ಪ ರಾಗಿ ಹಿಟ್ಟು, ರವೆ, ಮೊಸರು, ಈರುಳ್ಳಿ ಮತ್ತು ಸಾಂಬಾರು ಸೊಪ್ಪು ಇಷ್ಟನ್ನು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು. ನೀವು ದೋಸೆ ಬ್ಯಾಟರ್ ಥರನೂ ಮಾಡಿಕೊಂಡು ದೋಸೆ ಥರನೂ ಮಾಡ್ಕೋಬೋದು. ಬಟ್ ಸಮ್ಟೈಮ್ಸ್ 2-3 ಥರ ವೆರೈಟಿ ಅಂತ ಅಂದಾಗ ಈ ಥರ ಮಾಡ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ತುಪ್ಪ ಅಥವಾ ಆಯಿಲು ಹಾಕೋಬೋದು, ಇಲ್ಲ ಬೆಣ್ಣೆನೂ ಹಾಕೋಬೋದು. ಈ ರೀತಿ ತುಪ್ಪ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಕವರ್ ಮಾಡಿ ಒಂದು ಅಥವಾ 2 ನಿಮಿಷ ಕವರ್ ಮಾಡಿದ್ರೆ ಅದು ನೀಟಾಗಿ ಬೇಯ್ಕೊಳ್ಳುತ್ತೆ. ಆಮೇಲೆ ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕಿರ್ತೀವಲ್ಲ, ತುಪ್ಪ ಜೊತೆ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಆಗಿದೆ, ಕ್ರಿಸ್ಪಿ ನಮ್ಮ ರಾಗಿ ಮಸಾಲ ರೊಟ್ಟಿ. ಆರಾಮಾಗಿ ಎದ್ಬಿಡುತ್ತೆ, ನಿಮಗೇನು ಹಂಚಿಗೇನು ಅಂಟ್ಕೊಳ್ಳೋದಿಲ್ಲ. ತುಂಬ ಚೆನ್ನಾಗಿದೆ. ಈ ಕಡೆ ಸೈಡು ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ತೆಗೆದಿಟ್ಟರೆ ನಮ್ಮ ಇವತ್ತಿನ ಸಂಡೇ ಬೆಳಗ್ಗಿನ ತಿಂಡಿ ರೆಡಿ. ರಾಗಿ ಮಸಾಲ ರೊಟ್ಟಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆದರೆ ನಿಮಗೂ ಬರುತ್ತೆ ಅನ್ಕೋತೀನಿ. ಯಾರು ಬರಲ್ಲ ಅವರು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಓಕೆನಾ? ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು. ಹಾಗೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.